ನಮಸ್ತೆ ಆದ್ಮೇಲೆ ಇವತ್ತು ನಾವು ಗುಂಡಲ್ ಡ್ಯಾಮ್ ಹತ್ರ ಇದ್ದೀವಿ. ಸುಮಾರು ಸಮಯ ಆಯ್ತು. ಇಲ್ಲಿದ್ದು ಕೆಲವು ಪ್ರೋಗ್ರೆಸ್ ಏನಾಗಿದೆ ಅಂತ ಕೆಲವರು ಕೇಳಿದ್ರು. ಕಮೆಂಟ್ಸ್ ಅಲ್ಲಿ ಜನ ಪ್ರಶ್ನೆ ಕೇಳೋದು ಬಹಳ ಕಡಿಮೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಕಮೆಂಟ್ಸ್ ಅಲ್ಲಿ ನಾವು ಏನು ಉತ್ತರ ಹೇಳೋದಿಲ್ಲ ಅಂತ. ಸಂದರ್ಭ ಬಂದಾಗ ಒಂದೊಂದು ಹೇಳ್ಕೊಂಡು ಹೋಗ್ತೀವಿ ಅಷ್ಟೇ. ಆ ಅದೇ ಕೆಲವೊಮ್ಮೆ ಸಂದರ್ಭ ಬಂದಾಗ ಜನರಿಗೆ ಮಾಹಿತಿಯನ್ನು ಕೊಟ್ಕೊಂಡು ಹೋಗೋದೇ ನಮ್ಮ ಉದ್ದೇಶ. ನಮ್ಮ ಈ ಯೂಟ್ಯೂಬ್ ಚಾನಲ್ದು ಮೈನ್ ಉದ್ದೇಶ ಏನಪ್ಪಾ ಅಂದ್ರೆ ಜನರಿಗೆ ನಿಜವಾದ ಕೃಷಿಯ ಬಗ್ಗೆ ನಮಗೆ ತಿಳಿದಿರುವಂತ ಜ್ಞಾನವನ್ನ ಸರಳವಾಗಿ ಸಿಕ್ಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಅದೇನೆ. ಅದಕ್ಕಾಗಿ ನಾವು ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಈಗ ತುಂಬಾ ಬೇಸಿಗೆ ಆಗಿರೋದ್ರಿಂದ ನೀರು ಕೆಲವು ಕಡೆ ಎಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ಈಗ ನಾವೇ ಕೆಲವು ತೋಟಗಳನ್ನೆಲ್ಲ ಮಾಡ್ತಾ ಇದೀವಲ್ವಾ, ಅಲ್ಲಿ ಸಮಸ್ಯೆಗಳು ನಮಗೆ ಬಹಳ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಕ್ಯಾರೆಸ್ ಹಿನ್ನೀರಲ್ಲಿ, ಕ್ಯಾರೆಸ್ ಮುಂದ್ಗಡೆ ಇರೋದಕ್ಕೆ ಪರವಾಗಿಲ್ಲ, ಅಲ್ಲಿ ಪಕ್ಕದಲ್ಲಿ ನಾಲೆ ಇದೆ, ಯಥೇಚ್ಛವಾಗಿ ಬೇಕಾದ್ರೆ ಅದನ್ನ ನಾವು ಬೇರೆ ತರದಲ್ಲಿ ಅದನ್ನ ಬಳಸ್ಕೊಳ್ಬಹುದು. ಹಾಗೆ ನಮ್ಮ ಕೊಡಗಾಪುರದಲ್ಲೂ ನೀರಿನ ಸ್ವಲ್ಪ ಸಮಸ್ಯೆ ಇದೆ. ಅದ್ರ ಪಕ್ಕದ ಒಂದು ಬೋರಿಂದ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ಹೆಗ್ಗೋಡಿ ಹೆಗ್ಡೆ ಹಳ್ಳಿಲೂ ಅದು ಸ್ವಲ್ಪ ನೀರು ಸಮಸ್ಯೆ ಇದೆ. ಈಗ ಬೇಸಿಗೆ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮೊನ್ನೆ ನಿಮ್ಗೊಂದು ಆಶ್ಚರ್ಯವಾಗಿ ಹೇಳೋದಾದ್ರೆ, ಮೈಸೂರಿನಲ್ಲಿ ಒಬ್ರು ಮನೆ ಒಳಗಡೆ ಚಿರತೆನೋ ಹುಲಿನೋ ಬಂದು ಸೇರ್ಕೊಂಡಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ನೋಡಿ, ಆ ಚಿರತೆ ಹುಲಿ ಅವ್ರು ಹೇಳ್ತಾರೆ ಇದು ಬಹಳ ಸೈಲೆಂಟ್ ಆಗಿತ್ತು ಅಂತ ಹೇಳಿ. ಹುಲಿ ಎರಡು ಸಮಯದಲ್ಲಿ ಬಹಳ ಸೈಲೆಂಟ್ ಆಗಿರ್ತದೆ. ಒಂದು, ಹೊಟ್ಟೆ ತುಂಬಾ ಆಹಾರ ತಿಂದಾಗ ಅದನ್ನ ಏನು ಬೇರೆ ಬೇಟೆ ಆಡಕ್ ಹೋಗೋದಿಲ್ಲ. ಆಮೇಲೆ ಯಾವಾಗ ಬೇಟೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಮುಪ್ಪಾಯ್ತು, ಅವಾಗ ಅದು ಸೈಲೆಂಟ್ ಆಗ್ಬಿಡ್ತು, ಯಾರ ಮೇಲೂ ಅದು ದಾಳಿ ಮಾಡಕ್ ಹೋಗೋದಿಲ್ಲ. ಈ ಪ್ರಾಣಿಗಳಲ್ಲಿ ಇರುವಂತ ಈ ಗುಣ, ಹೊಟ್ಟೆ ತುಂಬಾ ತುಂಬಿದಾಗ ಬೇರೆಯವ್ರ ತಂಟೆಗೆ ಹೋಗೋದಿಲ್ಲ, ಬೇರೆ ಏನ್ ಕೊಟ್ಟು ತಿನ್ನೋದಿಲ್ಲ. ವಯಸ್ಸಾದ್ಮೇಲೆ ಬೇರೆ ಇದ್ರ ಮೇಲೆ ಯಾವುದೇ ಒಂಥರದಲ್ಲಿ ದಾಳಿ ಮಾಡೋದಾಗ್ಲಿ ಅಥವಾ ಬೇಟೆ ಮಾಡೋದಾಗ್ಲಿ ಇರೋದಿಲ್ಲ. ಆದ್ರೆ ಇದು ಮನುಷ್ಯನಿಗೆ ಏನಂದ್ರೆ ಇದು ವಿರುದ್ಧ ಗುಣ ನೋಡಿ. ಇದು ಸ್ವಲ್ಪ ಸಂಪತ್ತು ಗಳಿಸದ್ಮೇಲೆ, ಅಂದ್ರೆ ಸ್ವಲ್ಪ ಹೊಟ್ಟೆ ತುಂಬಿದ್ಮೇಲೆ ಅಲ್ಲಿಗೆ ಅವನು ತೃಪ್ತನಾಗೋದಿಲ್ಲ. ಪ್ರಾಣಿಗಳಿಗೂ ಗೊತ್ತು ಅದು, ಒಂದು ನಾಯಿನೂ ಕೂಡ ಅಷ್ಟೇ. ಪ್ರಾಣಿಗಳೆಲ್ಲವೂ ಹೊಟ್ಟೆ ತುಂಬಿದ್ಮೇಲೆ ಅದು ಮುಂದೆನೆ ಬಂದು, ಈ ಸಿಂಹ, ಹುಲಿ, ಚಿರತೆ ಇವೆಲ್ಲ ಹೊಟ್ಟೆ ತುಂಬಾ ಆಹಾರ ತಿಂದ್ಮೇಲೆ ಅದ್ರ ಮೈ ಮೇಲೆ ಎಲ್ಲ ಬಂದು ಜಿಂಕೆ, ಮೊಲ ಓಡಾಡಿದ್ರು ಅದನ್ನ ಹಿಡಿದು ತಿನ್ನೋದಿಲ್ಲ ಅದು. ಅದೇ ಮಾನವನ ಗುಣನೇ ಹೀಗೆ. ಹೊಟ್ಟೆ ತುಂಬಾ ಊಟ ಆದ್ಮೇಲೆ ಹೇಳ್ತಾರಲ್ಲ, ಹೊಟ್ಟೆಯ ಚಿಂತೆ ನೀಗಿದ್ಮೇಲೆ ಬಟ್ಟೆಯ ಚಿಂತೆ ಆದ್ಮೇಲೆ ಮಲಗುವ ಮನೆಯ ಚಿಂತೆ, ಮನೆ ಸಿಕ್ಕಿದ್ಮೇಲೆ ಮಡದಿ ಚಿಂತೆ, ಮಡದಿ ಆದ್ಮೇಲೆ ಮಕ್ಕಳ ಚಿಂತೆ, ಮಕ್ಕಳಾದ್ಮೇಲೆ ಹೀಗೆ ಇವನಿಗೆ ಎಣ್ಕೊಂಡು ಹೋಗ್ತಾ ಇರ್ತದೆ. ನಮ್ಮ ಅಜ್ಜವ್ರು ನಗ್ತಾರೆ, ಒಂದೊಂದು ಹಿಂದೆ ನಡ್ಕೊಂಡು ಹೋಗ್ತದೆ, ಅದು ಎಣಿತದೆ ಅದು. ಹಾಗೆ ಪ್ರತಿ ಮಾನವರು ನಮ್ಮಲ್ಲಿ ನೋಡಿದೀವಿ ನಾವು. ಏನೋ 1 ಕೋಟಿ ಮಾಡ್ಕೊಂಡ, 2 ಕೋಟಿ ಮಾಡ್ಬೇಕು, 100 ಕೋಟಿ ಮಾಡ್ಬೇಕು, 1000 ಕೋಟಿ ಮಾಡ್ಬೇಕು, ನಾನೇ ದೊಡ್ಡ ಶ್ರೀಮಂತನಾಗಿರ್ಬೇಕು ಅಂತ ಒಂದು ಹುಚ್ಚಿಡ್ಬಿಡು. ಆಮೇಲೆ ಏನೋ ಅಕಸ್ಮಾತ್ ರಾಜಕೀಯದಲ್ಲಿ ಬಂದ್ರಷ್ಟೇ, ಪಂಚಾಯತಿ ಮೆಂಬರ್ ಆಗ್ಬೇಕು, ಆಮೇಲೆ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು, ಆಮೇಲೆ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು, ಆಮೇಲೆ MLA ಹೋಗ್ಬೇಕು, MP ಆಗ್ಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ರಾಷ್ಟ್ರಪತಿ ಆಗ್ಬೇಕು. ಹೀಗೆ ಈ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರೋದು ವ್ಯತ್ಯಾಸ ಎಷ್ಟೇ ತಿಳ್ಕೊಳ್ಳಿ. ನೋಡಿ, ಎಂತ ಒಂದು ಸುಂದರವಾದ ಒಂದು ಪರಿಸರ, ಎಷ್ಟು ಒಂದು ಚೆನ್ನಾಗಿದೆ ನೋಡಿ. ಅಲ್ಲಿ ನಿಮ್ಗೆಲ್ಲ ಕಾಣಿಸ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅದೆಲ್ಲ ಹಸಿರು ಗಿಡಗಳು ಕೆಲವು ಕಾಣ್ತವೆ, ಇನ್ನೆಲ್ಲ ಒಣಗಿದ್ ಕಾಣ್ತವೆ. ನೋಡಿ, ಆ ಬಹುತೇಕ ಹಸಿರು ಗಿಡಗಳಿರೋದೆಲ್ಲ ಹೊಂಗೆ. ಈ ರೀತಿ ಆ ಹೊಂಗೆ ಗಿಡಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಒಂದ್ಸಲ ನಡೋದು ಅಷ್ಟೇ, ಆಮೇಲೆ ಏನು ಅದಕ್ಕೆ ಅವಶ್ಯಕತೆ ಇಲ್ಲ. ಕೆಲವು ನೇರಳೆ ಗಿಡಗಳು ಇರ್ತವೆ, ಅವೆಲ್ಲ ನೀರನ್ನ ಬಹಳ ಕಡಿಮೆ ಇರುತ್ತೆ. ಹಾಗೆ ನೀವು ತಪ್ಪಲಿ ಬಂದ್ರೆ ನೋಡಿ, ಸೈಡಲ್ಲೆಲ್ಲ ನಿಮ್ಗೆ ನೋಡಿ ದಡದಲ್ಲೆಲ್ಲ ಹೊಂಗೆ. ಆ ಮರದ ಕೆಳಗಡೆನೆ ಪ್ರಾಣಿಗಳು ಬಂದಿದ್ದಕ್ಕೆ ಇಷ್ಟಪಡ್ತವೆ. ಅದೇ ರೀತಿ ಪ್ರಾಣಿ ಏನಾಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಂಚದ ಕೆಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ತಾರೆ ಮೊಜಾಕು ಹಾಕಿದ್ದೋ, ಆಮೇಲೆ ಫ್ಯಾನು ಹಾಕಿದ್ದೋ, ತಣ್ಣಗಿತ್ತು ಅವೊಂದು. ನೋಡಿ, ಪ್ರಾಣಿಗಳಿಗೂ ಈ ಸಮಯದಲ್ಲಿ ತಣ್ಣಗಿರ್ಬೇಕು ಅಂತ ಆಸೆ ಇದೆ. ಇದಿಷ್ಟನ್ನ ತಿಳ್ಕೊಂಡಿರುವಂತ ಅರಣ್ಯ ಅಧಿಕಾರಿಗಳು,
ಆಮೇಲೆ ವನ್ಯಜೀವಿ ಅಧಿಕಾರಿಗಳು, ಅವುಗಳಿಗೆ ಕಾಡಲ್ಲೇ ಇವನ್ನೆಲ್ಲ ಕ್ರಿಯೇಟ್ ಮಾಡ್ಕೊಡ್ಬೇಕಂತ ಗೊತ್ತಿಲ್ವಾ? ಅದಕ್ಕೇನು ಬಡ್ಜೆಟ್ ಇಲ್ವಾ? ಅದಕ್ಕೇನ್ ಮಾಡ್ಬೇಕು ಇವರು? ಪ್ರಾಣಿಗಳಿಗೆ ಕಾಡಲ್ಲೇ ನೀರು ಆಹಾರ ಸಿಕ್ಬಿಟ್ರೆ ಅವು ನಿಜವಾಗ್ಲೂ ಅವು ನಮ್ಮ ನಾಡಿಗೆ ಬರೋದಿಲ್ಲ, ಗ್ರಾಮದೊಳಗೆ ನುಗ್ಗೋದೇ ಇಲ್ಲ ಅವು. ಅವಕ್ಕೆ ನೀರಿನ ಕೊರತೆ ಆದಾಗ ಅವು ಎಲ್ಲೋ ಹೋಗ್ತವೆ, ಬಾಯಿ ಅಡಿಕೆ ಆದಾಗ ಎಲ್ಲೋ ಹೋಗ್ತವೆ. ನೀರಿರೋ ಕಡೆಗೆ ಬರಲೇಬೇಕು. ಆಹಾರ ಇಲ್ಲದೆ ಇದ್ದಾಗ ಏನ್ ಮಾಡ್ತವೆ ಅವು? ಹಳ್ಳಿಯೊಳಗೆ ಬಂದು ನುಗ್ಲೇಬೇಕು. ಅವಕ್ಕೆ ರಕ್ಷಣೆ ಇಲ್ಲದ ಮೇಲೆ ಏನಾಗ್ತವೆ? ಅವಕ್ಕೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ತುಂಬಾ ಶಬ್ದ ಆಗೋದಿಲ್ಲ ಅವಕ್ಕೆ. ನೀವು ಮೋಜು ಮಸ್ತಿ ಮಾಡ್ಕೊಂಡು ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ರೆಸಾರ್ಟ್ಗಳು ಮಾಡ್ಕೊಂಡು ಅಲ್ಲಿ ಪ್ರಾಣಿಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಕಿರ್ಚಿ ಆಡ್ಕೊಂಡು ಬಾರ್ಗಳನ್ನ ಓಪನ್ ಮಾಡ್ಕೊಂಡು ನೋಡ್ರಿ, ಪ್ರಾಣಿಗಳಿಗೆ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಎಲ್ಲ ಅಂತ ಒಂದು ನೀಚವಾದ ಸರ್ಕಾರ ಎಲ್ಲ. ಪಾಪ ಅವ್ರಿಗೆಲ್ಲ ಬೇಸರ ಆಗ್ಬೋದು ಹೇಳಿದ್ರೆ. ಯಾಕಂದ್ರೆ ಕೆಲವರೆಲ್ಲ ಹೇಳ್ತಾರೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಬೇಗ ನೀವ್ ಯಾವ್ದಾದ್ರು ಆಳುವ ಪಾರ್ಟಿಗೆ ಒಂದು ಪ್ರಶ್ನೆ ಕೇಳ್ಬಿಟ್ರೆ ಇವ್ನ ಆ ಪಾರ್ಟಿಯವರು ಅಂತ ಹೇಳ್ತಾರೆ. ನಮ್ಗೆ ಯಾವ ಪಾರ್ಟಿನ ಎಲ್ಲ ನಿಮ್ಮ ಅಪ್ಪಗಿರ ಪಾರ್ಟಿನೇ ಅದೆಲ್ಲ. ನಮ್ಗೆ ಎಲ್ಲ ಪಾರ್ಟಿ, ನಮ್ಗೆಲ್ಲಾ ಪಕ್ಷಗಳು ಕಾಲಿನ ಕಸ. ನಾವು ಯಾವ್ದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಗುಡ್ಸೋದಾದ್ರೆ ಎಲ್ಲಾನು ಸೇರಿಸಿ ಗುಡ್ಸ್ಬಿಡೋದು ನಾವು ಅಷ್ಟೇ. ನಮ್ಗೆ ಯಾವ್ದು ನಾವು ಲೆಕ್ಕಕ್ಕೆ ತಗೊಂಡಿಲ್ಲ. ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ತಮ್ಮ ಮ್ಯಾಜಿಕ್ಗಾಗಿ, ತಮ್ಮ ಗೇಮ್ಗಾಗಿ ಮಾಡ್ತಾರಂತ ಸರ್ಕಾರ. ಹೀಗಿರುವಾಗ ಸರ್ಕಾರದಲ್ಲಿ ಅಷ್ಟೆಲ್ಲ ಬಡ್ಜೆಟ್ ಇದ್ಕೊಂಡು ಒಂದು ಪ್ರಾಣಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಅಲ್ಲಿ ಪ್ರಾಣಿಗಳಿಗೆ ತಂಪಾದ ಒಂದು ಹೊಂಗೆ ಮರಗಳನ್ನ ನಟ್ಕೊಂಡಿಲ್ಲ, ಅಲ್ಲಿ ಒಂದು ಹೊಂಡಗಳನ್ನ ಮಾಡ್ಕೊಂಡಿಲ್ಲ, ಅವ್ಕೆ ಸಿಕ್ಕುವಂತ ಮೇವನ ಮಾಡ್ಕೊಂಡಿಲ್ಲ ಅಂದಾಗ ಆ ದೊಡ್ಡ ದೊಡ್ಡ ರೆಸಾರ್ಟ್ ಮಾಡ್ಕೊಂಡು ಅಲ್ಲಿ ಬ್ರ್ಯಾಂಡಿ, ಮಾಂಸ, ಮಡ್ಡಿ, ಮಟನ್ನು, ಏನು ಆಳು ಮೂಳು ಎಲ್ಲವೂ ಅಲ್ಲಿ ಸಿಗ್ತದೆ ಅಂದ್ರೆ, ರೆಸಾರ್ಟ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿದೆ, ಬಾರ್ಗಳಿದೆ ಅಂದ್ರೆ ಸಣ್ಣ ಮಗುನು ಉಗಿಯುತ್ತಲ್ರಿ. ಎಂತ ಒಂದು ಹೀನಗೆಟ್ಟ ಲಜ್ಜೆಗೆಟ್ಟ ಇದಲ್ರಿ. ಇದೆಲ್ಲ ಬಹಳ ನಮ್ಗೆ ನೋವಾಗ್ತದೆ. ಯಾಕೆಂತ ಹೇಳಿದ್ರೆ ಈ ಪರಿಸರ, ಪ್ರಕೃತಿ ಆಗ್ತಾ ಇರೋಂಥ ಒಂದು ದುರಂತ, ಜನರು ನಮ್ಮ ಕಣ್ ಮುಂದೆನೆ ಆಗ್ತಾ ಇರೋಂಥ ರೋಗ ರುಜಿನಗಳಿಗೆ ಗುರಿ ಆಗ್ತಿರೋದು ನೋಡಿದ್ರೆ ಬಹಳ ನೋವಾಗುತ್ತೆ. ಇದು ತುಂಬಾ ದಿನ ಜನ ಸಹಿಸೋದಿಲ್ಲ. ಒಂದು ದಿನ ಅವರು ನೆಲಕ್ಕೆ ಕಾಲು ತುಂಡು ನಿಲ್ತಾರೆ. ಆಗ ನಿಂತಾಗ ನೀವ್ ಯಾರು ನಿಲ್ಲೋದಿಲ್ಲ ಅಲ್ಲಿ. ನೀವೆಲ್ಲ ಓಡೋಗ್ತೀರಿ, ಖಂಡಿತ ಓಡೋಗ್ತೀರಿ. ಜನ ರೊಚ್ಚಿ ಎದ್ದಿದ್ದಾರೆ ನೋಡಿ ಎಂತೆಂತ ವ್ಯವಸ್ಥೆಗಳು ನಮ್ಮಲ್ಲಿ. ಯಾವ್ದಾದ್ರು ನಾಚಿಕೆ ಆಗ್ತದಲ್ಲ ಈ ವ್ಯವಸ್ಥೆಗೆ. ರೈತರು ಕಬ್ಬು ಬೆಳೆಯೋದಕ್ಕೂ ಕಷ್ಟಪಟ್ಟು ಬೆಳೀತಾರೆ. ಆಮೇಲೆ ಕಬ್ಬನ್ನ ಕಟಾವ್ ಮಾಡಕ್ಕೂ ಫ್ಯಾಕ್ಟ್ರಿ ಅವ್ರಿಗೆ ನಂಬಿ ಕಟಾವ್ ಮಾಡಕ್ಕೆ ಕಷ್ಟಪಡ್ತಾರೆ. ಆಮೇಲೆ ನಮ್ಗೆ ಒಳ್ಳೆ ರೇಟ್ ಕೊಡಿ ಅಂತ ಹೇಳೋದಕ್ಕೂ ಸ್ಟ್ರೈಕ್ ಮಾಡಿ ರೋಡ್ಗೆ ಬರ್ತಾರೆ. ಆಮೇಲೆ ಅದಕ್ಕೆ ದುಡ್ಡನ್ನ ನಮ್ಗೆ ರಿಲೀಸ್ ಮಾಡಿ ಅಂತ ಹೇಳೋದಕ್ಕೂ ನಾವು ಸ್ಟ್ರೈಕ್ ಮಾಡ್ತಾರೆ ರೈತರು ಅಂತ ಹೇಳಿದ್ರೆ. ಅವನೇನು ಉಳೋದ್ ಬೇಡ, ಅವ್ನ ಹೆಂಡತಿ ಮಕ್ಕಳು, ಜಮೀನು, ಹಾಲ್ ಕರಿಯೋದು, ಅವ್ನ ತೋಟಕ್ಕೆ ನೀರ್ ನೋಡೋದು, ಅವ್ನ್ ಏನ್ ಕೆಲಸ ಮಾಡೋದೇ ಬೇಡ, ಅವ್ನ್ ಯಾವಾಗ್ಲೂ ಬೀದಿಲಿ ಇರ್ಬೇಕಾ? ಆ ರೈತನ್ನ ಬೀದಿ ತಂದು ನಿಲ್ಸಿದಿರಲ್ಲ, ಇನ್ ಎಂತ ಸರ್ಕಾರ ಇರ್ಬೋದು? ಎಲ್ಲಾ ಸರ್ಕಾರ ಒಂದೇನೆ, ಎಲ್ಲಾ ಸರ್ಕಾರ ನಾವು ಹೇಳ್ತಾ ಇರೋದು ಎಲ್ಲ. ನಾರಾಯಣ ರೆಡ್ಡಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಎಲ್ಲಾ ಚೆನ್ನಾಗಿ ಹೇಳ್ತಾರೆ ನಾರಾಯಣ ರೆಡ್ಡಿ ಅವರು. ಎಲ್ಲಾ ಕೋಳಿ ಒಂದೇ, ಹುಂಜ ಬೇರೆ ಬೇರೆ ಅಷ್ಟೇ. ಅಂದ್ರೆ ಇವ್ರ ಅಪ್ಪದಿರು ಬೇರೆ, ಅಂದ್ರೆ ಇವ್ರ ಚಿಹ್ನೆ ಬೇರೆ. ಇನ್ನೆಲ್ಲ ಇವ್ರು ಮಾಡೋದೆಲ್ಲ ಜನರನ್ನ ಶೋಷಣೆ ಮಾಡಕ್ಕೆ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಒಂಥರ ಇವರಿಗೆ ಲೈಸೆನ್ಸ್ ಡಕಾಯಿಸು ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು ಸ್ಕೌಂಡರ್ಸ್ ರೂಲ್ ಇನ್ ಇಂಡಿಯಾ ಅಂತ. ಮುಂದೆ ದೇಶವನ್ನ ಸ್ಕೌಂಡರ್ಗಳು ರೂಲ್ ಮಾಡ್ತಾರೆ ಅಂತ ಹೇಳೋದು ಅದು ನಿಜಾನೇ. ಅದೇ ಆಗಿರೋದು ಇವಾಗ. ಅದಕ್ಕಾಗಿ ಇದೆಲ್ಲ ತುಂಬಾ ನಷ್ಟ ಕಷ್ಟ ಅನುಭವಿಸ್ತಾ ಇದೆ. ಕಾಡೊಳಗಡೆ ನೋಡಿ, ಅಲ್ಲಿ ಅಷ್ಟು ಸುಂದರವಾದ ಮರಗಳ ಮಧ್ಯದಲ್ಲಿ ಪ್ರಾಣಿಗಳು ಏನ್ ಮಾಡ್ತವೆ ಅಂದ್ರೆ ಅವಕ್ಕೆ ವಿಶ್ರಾಂತಿಯನ್ನ ಪಡ್ಕೊಳ್ತವೆ. ಅದಕ್ಕೆ ಒಂದು ವ್ಯವಸ್ಥೆಯನ್ನ ಸರ್ಕಾರ, ಅರಣ್ಯ ಅಧಿಕಾರಿಗಳು ಎಲ್ಲ ಮಾಡ್ಕೊಡ್ಬೇಕು. ಆಮೇಲೆ ಬೆಟ್ಟ ಗುಡ್ಡ ಎಲ್ಲ ತಂಪಾಗಿದ್ರೇನೆ ಅದು ನೀರು, ಮಳೆ ನೀರು ಬಿದ್ದಿದ್ ನೀರನ್ನ ಕುಡಿದ್ರೇನೆ ಬಾಕಿ ಇರೋ ಕಡೆಗೆಲ್ಲ ನೀರು ಬರ್ಲಿಕ್ಕೆ ಅವಕಾಶಗಳಿರೋದು. ಅದರಿಂದ ಇದನ್ನ ಅರಣ್ಯ ಇಲಾಖೆಯನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಸುಮ್ನೆ ಬಾರ್ಗಳನ್ನ ಓಪನ್ ಮಾಡ್ಕೊಂಡು, ಅಲ್ಲಿ ಸಫಾರಿಗಳನ್ನ ಓಪನ್ ಮಾಡ್ಕೊಂಡು, ಆಮೇಲೆ ಅಲ್ಲಿ ರೆಸಾರ್ಟ್ಗಳನ್ನೆಲ್ಲ ಮಾಡ್ಕೊಂಡು, ಅಲ್ಲಿ ಯಾರು ಬಡವರು ಹೋಗಿ ವ್ಯಾಪಾರ ಮಾಡ್ತಾ ಇಲ್ಲ. ಅಲ್ಲಿ ಬಡವರು ಯಾರು? ಎಲ್ಲಾ ಶ್ರೀಮಂತರು ನಗರದಲ್ಲಿ ತುಂಬಿ ತುಳುಕಿ ಎಲ್ಲ ಮೋಸ, ಅನ್ಯಾಯ, ದಗ ಮಾಡಿದವ್ರೆ ಹೆಚ್ಚಿನ ದುಡ್ಡನ್ನು ತಗೊಂಡೋಗಿ ಅಲ್ಲಿ ಅರಣ್ಯದಲ್ಲಿ ಇಟ್ಟು ಊರಲ್ಲಿರೋರ್ಗೂ ನೆಮ್ಮದಿ ಕೊಡ್ಲಿಲ್ಲ, ಕಾಡಲ್ಲಿರೋ ಪ್ರಾಣಿಗಳಿಗೂ ನೆಮ್ಮದಿ ಕೊಡೋದಿಲ್ಲ. ಹಾಗೆ ಪ್ರಾಣಿಗಳಿಗೆ ಆ ವಾತಾವರಣ ಇದೆಯಲ್ಲ, ಅದು ತಂಪಾದ ವಾತಾವರಣ ಬೇಕು. ಪ್ರತಿ ಒಂದೂ ಅಷ್ಟೇ. ಶೆಕೆ, ಈಗೆಲ್ಲ ಶೆಕೆ ಆಗ್ತಾ ಇದೆ, ಜನಸಂದಣಿ ಜಾಸ್ತಿ ಆಗ್ತಾ ಇದೆ, ವಾತಾವರಣ ಸಂಪೂರ್ಣ ಕೆಡ್ತಾ ಇದೆ. ಅದಕ್ಕೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡೋದು, ಆದಷ್ಟು ನೀವು ಈ ನಮ್ಮ ಮರ ಗಿಡಗಳನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತ ವಾತಾವರಣವನ್ನು ತಂಪು ಮಾಡ್ಕೊಳ್ಳಿ. ಅಥವಾ ನಿಮ್ಮ ಲೇಔಟ್ಗಳಲ್ಲೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು, ಸಾಧಾರಣ ಲೇಔಟ್ ಅಲ್ಲಿ ಆ ರೋಡ್ ಪಕ್ಕದಲ್ಲಿ ನಿಮ್ಗೆ ದೊಡ್ಡ ಮರ ನಟ್ಟರೆ ಕರೆಂಟ್ ಕಂಬಕ್ಕೆ ತಗುತ್ತೆ ಅಂತ ಹೇಳಿದ್ರೆ ನೀವು ಪಾರಿಜಾತದ ಗಿಡ ನಟ್ಕೊಳ್ಬಹುದು, ಹೊಂಗೆ ಗಿಡ ನಟ್ಕೊಳ್ಬಹುದು. ಆಮೇಲೆ ಈಗ ಅಶೋಕ ಅಂತ ಒಂದು ಗಿಡ ಬಂದಿದೆ, ಅದನ್ನ ಬೇಕಾದ್ರೆ ಅರ್ಧದಲ್ಲೇ ಕಟ್ ಮಾಡ್ಕೊಂಡ್ರೆ